ಕೂಡ್ಲಿ ಶ್ರೀನಿವಾಸ್ ಇದ್ದಾರೆ, ನಮ್ಮ ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಸೆಕ್ರೆಟರಿ ನಜೀರ್ ಅಹಮದ್ ಖಾನ್ ಇದ್ದಾರೆ, ರವಿ ಅವರಿದ್ದಾರೆ, ಸ್ಥಳೀಯ ಸಂಸ್ಥೆಯಿಂದ ನಮ್ಮ ಬೆಂಗಳೂರು ಗ್ರಾಮಾಂತರದಿಂದ DR ಪಾಟೀಲ್ ರವರಿದ್ದಾರೆ, ನಮ್ಮ ಮಾಜಿ ಶಾಸಕರು ಹಾಗೂ ಉಪಾಧ್ಯಕ್ಷರು ರಾಜ್ಯ ನಮ್ಮ ಲೋಕಲ್ ಬಾಡಿಗೆ ಸಂಬಂಧಪಟ್ಟಂತೆ, ಮತ್ತು ನಮ್ಮ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ನನಗೆ ನಮ್ಮ C ನಾರಾಯಣಸ್ವಾಮಿ ಅವರು ಇದ್ದಾರೆ, ಮಾಜಿ MP ಅವರು, ಫೈನಾನ್ಸ್ ಕಮಿಟಿಯ ಅಧ್ಯಕ್ಷರಾಗಿದ್ದರು. ಸೊ ಎಲ್ಲ ನಮ್ಮ ಹಿರಿಯ ಅಧಿಕಾರಿಗಳೆಲ್ಲ ಕೂಡ ವೇದಿಕೆಯಲ್ಲಿದ್ದಾರೆ. ಇದೊಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ. ನಮ್ಮೆಲ್ಲರಿಗೂ ಕೂಡ ಇದೊಂದು ಬಹಳ ಶುಭಗಳಿಗೆ ಇಲ್ಲಿ ನಾವೆಲ್ಲ ಸೇರಿದ್ದೇವೆ. ನಮ್ಮ ಗ್ಯಾರಂಟಿ ಸರ್ಕಾರಕ್ಕೆ 2.5 ವರ್ಷ ತುಂಬಿದೆ. ಹುಟ್ಟಿದಾಗ ಭೂಮಿಲಿ ಮೇಲ್ಗಡೆ ಹುಟ್ಟುತ್ತೇವೆ, ಸತ್ತಾಗ ಭೂಮಿ ಒಳಗಡೆ ಹೋಗ್ತೇವೆ. ಆದರೆ ನಮ್ಮ ಸಾಧನೆಗಳೆಲ್ಲ ಮೇಲಿರ್ತದೆ. ಈ ಹಸ್ತ ನಿಮ್ಮ ಹಿತಕ್ಕೋಸ್ಕರ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಗಾಂಧಿ ಗ್ರಾಮದ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಂಥ ನಾಯಕತ್ವ ವಹಿಸಿ 100 ವರ್ಷ ಆಯಿತು. ಆ ಸಂಭ್ರಮದಲ್ಲಿ ನಾವಿದ್ದೇವೆ. ಆ ಸ್ಥಾನದಲ್ಲಿ ಇವತ್ತು ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು 100 ವರ್ಷದ ನಂತರ ಈಗ ಪ್ರಿಯಾಂಕಾ ಖರ್ಗೆ ಅವರ ತಂದೆಯವರು ಅವರು ಗಾಂಧೀಜಿಯವರು ಕೂತಂಥ ಜಾಗದಲ್ಲಿ ಇವತ್ತು ಅವರು ಕೂತಿದ್ದಾರೆ. ಭಾರತದ ಭವಿಷ್ಯ ಅಡಗಿರುವುದು ಹಳ್ಳಿಲಿ ಅಂತ ಹೇಳಿ ಗಾಂಧೀಜಿಯವರು ಒಂದು ಹಳ್ಳಿಗೆ ಒಂದು ಪಂಚಾಯಿತಿ, ಒಂದು ಸೊಸೈಟಿ, ಒಂದು ಶಾಲೆ ಇರಬೇಕು ಅಂತೇಳಿ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನವನ್ನು ಕೊಟ್ಟರು. ಅಂತ ಜನರ ಆಸ್ತಿ ಉಳಿಸುವಂಥ ಕೆಲಸ ನಮ್ಮ ಸರ್ಕಾರ ಪ್ರಿಯಾಂಕಾ ಖರ್ಗೆ ಅವರ ನಾಯಕತ್ವದಲ್ಲಿ ಇವತ್ತು ಮಾಡ್ತಾ ಇದ್ದೇವೆ. ಇವತ್ತು ಏನು ಈ ಒಂದು ಚಾಲನೆ ನಡೀತಾ ಇದೆ, ನಿಮ್ಮ ಮನೆ ಬಾಗಿಲಿಗೆ ಈ ಸೊತ್ತುವನ್ನು ತಂದುಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇದೊಂದು ನಿಮ್ಮೆಲ್ಲರ ಬದುಕಿಗೆ ಒಂದು ಹೊಸ ರೂಪವನ್ನು ಕೊಟ್ಟು ಎಲ್ಲರ ಆಸ್ತಿಯ ದಾಖಲೆಗಳನ್ನು ಇವತ್ತು ಎಲ್ಲ ನಿಮ್ಮ ಊರಿನ ಗ್ರಾಮ ಪಂಚಾಯಿತಿಗಳಿಗೆ 11B ಖಾತೆಗಳನ್ನಾಗಿ ನೀಡ್ತಾ ಇದ್ದೇವೆ. ನೀವು ಅರ್ಜಿ ಹಾಕಿ 15 ದಿನ ಒಳಗೆ ನಿಮಗೆ ಈ ಖಾತೆಯನ್ನು ಕೂಡ ನಾವು ಕೊಡಲಿಕ್ಕೆ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ಪ್ರಿಯಾಂಕಾ ಖರ್ಗೆ ಅವರು ಇದನ್ನು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಕಚೇರಿಗೆ ಯಾರು ಅಲಿಯೋದು ಬೇಡ ಅಂಥೇಳಿ ಆನ್ಲೈನಲ್ಲೂ ಕೊಟ್ಟಿದ್ದೇವೆ ಮತ್ತು ಬಾಪೂಜಿ ಕೇಂದ್ರಗಳಲ್ಲೂ ಕೂಡ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ನಿಮ್ಮ ಮಕ್ಕಳಿಂದ ಯಾರು ಇದ್ದರೆ ದಾಖಲೆಗಳನ್ನು ಹಾಕಿ ಅವರೇ ಅರ್ಜಿಗಳನ್ನು ತುಂಬುವಂಥ ವ್ಯವಸ್ಥೆ ಕೂಡ ಫೋನ್ನಲ್ಲಿ ಆಗಲಿ ಕಂಪ್ಯೂಟರ್ಗಳಲ್ಲಿ ಹಾಕ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಕೂಡ ನಾವು ಮಾಡಿದ್ದೇವೆ. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರ ಬಂದಿದೆ, ಉಳೂರಿಗೆ ಭೂಮಿ ಕೊಟ್ಟಿದೆ, ಬಗರ್ಕಂ ಸಾಗುವಳಿಯನ್ನು ಸಕ್ರಮ ಮಾಡಿದ್ದೇವೆ, ಅರಣ್ಯ ಭೂಮಿಯಲ್ಲೂ ಇದ್ದಂಥವ್ರಿಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ಜನರಿಗೆ 75 ವರ್ಷ, ಇದು 75 ವರ್ಷ, ಬೇರೆಯವ್ರಿಗೆ 25 ವರ್ಷ ST ಅವ್ರಿಗೆ, ಅದನ್ನು ಕೂಡ ನಾವು ಇವತ್ತು ಈ ಒಂದು ಸರ್ಕಾರ ಕಾನೂನು ಅಡಿಯಲ್ಲೇ ಅವ್ರಿಗೆಲ್ಲ ನಾವು ಸಹಾಯವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಬೆಂಗಳೂರು ನಗರದಲ್ಲಿ ನಾನು 25 ಲಕ್ಷ ಆಸ್ತಿಗಳನ್ನು ಈಗಾಗಲೇ ನಾನು ಒಂದು ಆಂದೋಲನ ರೀತಿಯಲ್ಲಿ ಈ ಖಾತೆಯನ್ನು ಕೊಡಲಿಕ್ಕೆ ಈಗಾಗಲೇ ನಾನು ಪ್ರಾರಂಭ ಮಾಡಿ 6 ಲಕ್ಷ ಜನರಿಗೆ ಈಗಾಗಲೇ ಕೊಟ್ಟಿದ್ದೇನೆ. ಮೊನ್ನೆ ನಮ್ಮ ಬಿಜಾಪುರದ ಇದರಲ್ಲಿ ಬಳ್ಳಾರಿ ಜಿಲ್ಲೆ ನಮ್ಮ ವಿಜಯನಗರ ಅಲ್ಲಿ ನಮ್ಮ ಕೃಷ್ಣ ಬೈರೇಗೌಡರು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಇಬ್ಬರು ಸೇರಿ 1,11,11,111 ಜನರಿಗೆ
ಈ ಒಂದು ಏನು ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ಇರಲಿಲ್ಲ, ನಾವೇನು ಹಿಂದೆ ಖಾತೆಯನ್ನ ಕಾನೂನನ್ನು ನಾವು ಮಾಡ್ದೋ, ಆ ಗ್ರಾಮಗಳನ್ನು ಸಕ್ರಮ ಮಾಡ್ದೋ, ತಾಂಡ್ಯಗಳು ಬೇರೆ ಬೇರೆ ಏನೇನು ಇತ್ತು ಅವೆಲ್ಲ ಕೂಡ ಹಕ್ಕುಪತ್ರ ನೀಡಿ ಇವತ್ತು ನಾವು ಅವ್ರಿಗೆಲ್ಲರೂ ಕೂಡ ಶಕ್ತಿಯನ್ನು ತುಂಬುವಂಥ ಕೆಲಸ ಕೂಡ ನಮ್ಮ ಸರ್ಕಾರ ಇವತ್ತಾಗಲೇ ಮಾಡಿದೆ. ಸೊ ಹಂಗೆ ಹಸ್ತವನಿಗೆ ಊಟ ಕೊಡೋದಿರ್ಬೋದು, ಉದ್ಯೋಗ ಕೊಡೋದಿರ್ಬೋದು, ಅನ್ನ ಕೊಡೋದಿರ್ಬೋದು, ಈ ಎಲ್ಲ ಕೆಲಸವನ್ನು ಕೂಡ ನಮ್ಮ ಸರ್ಕಾರ ಮಾಡ್ಕೊಂಡು ಬಂದಿದೆ. ಜನರ ಶಕ್ತಿಯೇ ನಮ್ಮ ಶಕ್ತಿ, ಆ ಜನರೇ ನಮ್ಮೆಲ್ಲರ ಆಸ್ತಿ. ಇದು ನೀವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ನೀವೆಲ್ಲ ನೋಡ್ತಾ ಇದ್ದೀನಿ, ಎಲ್ಲ ಯುವಕರೆಲ್ಲ ಬಂದಿದ್ದೀರಿ. ನಾನು ಒಬ್ಬ ತಾಲೂಕ್ ಪಂಚಾಯತಿ ಅಧ್ಯಕ್ಷನಾಗಿದ್ದೆ, ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೆ. ನನಗೆ ನಿಮ್ಮ ಪಂಚಾಯತಿ ವ್ಯವಸ್ಥೆ ಹಿಂದೆ ನಾನು ನಾರಾಯಣ ಸಭೆಯಲ್ಲಿ ಇದ್ದಾರಲ್ಲ, ಅವರು ಜಿಲ್ಲಾ ಪರಿಷತ್ ಅಧ್ಯಕ್ಷರು, ಪರಿಷತ್ ಅಲ್ವಾ ನಮ್ಮದು, ಆಗ ಜಿಲ್ಲಾ ಪರಿಷತ್ ಅಂತಿತ್ತು. ಅವರು ಅಧ್ಯಕ್ಷರಾಗಿದ್ದರು, ಆಡಳಿತ ಪಕ್ಷದಲ್ಲಿದ್ದರು. ಅವರು ಜನತಾದಳದಲ್ಲಿ, ನಾನು ಕಾಂಗ್ರೆಸ್ಸಿಂದ ನಾನು ವಿರೋಧ ಪಾರ್ಟಿಲಿದ್ದೆ. ಆಗ ಮೆಂಬರ್ ಆಗಿದ್ದೆ, ಎಲೆಕ್ಷನ್ ಸೋತಿದ್ದೆ. ಆದರೂ ಜಿಲ್ಲಾ ಪಂಚಾಯತಿಗೆ MLA ನಿಂತಿದ್ದವನು ನಾನು ನಿಂತ್ಕೊಂಡಿದ್ದೆ. ನಿಂತು ಗೆದ್ದು ಆಮೇಲೆ ತಿರ್ಗಾ MLA ಆದೆ, ತಿರ್ಗಾ ರಾಜೀನಾಮೆ ಕೊಟ್ಟೆ. ಈಗ ಆಗಿಂದ ಸತತವಾಗಿ ವಿಧಾನಸೌಧದಲ್ಲಿ ಕೂತಿದ್ದೇನೆ. ರಾಜೀವ್ ಗಾಂಧಿಯವರ ಕಲ್ಪನೆ ಈ ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ನಾಯಕರನ್ನ ಬೆಳೆಸಬೇಕು ಅಂತೇಳಿ. ಶಿವಣ್ಣ 2 ನಿಮಿಷ ಕೂತ್ಕೋ, ಆಮೇಲೆ ಮಾತಾಡುವಂತೆ, ನಿನ್ನ ಸ್ಥಾನ ಎಲ್ಲ ಆಮೇಲೆ ಕೇಳುವಂತೆ. ರಾಜೀವ್ ಗಾಂಧಿಯವರ ಕಲ್ಪನೆ ಈ ದೇಶದಲ್ಲಿ ಹೊಸ ನಾಯಕರನ್ನ ತಯಾರು ಮಾಡಬೇಕು. ಹೊಸ ನಾಯಕರು ಎಲ್ಲಿಂದ ತಯಾರು ಮಾಡಬೇಕು? ಪಂಚಾಯಿತಿಯಿಂದ, ಸ್ಥಳೀಯ ಸಂಸ್ಥೆಗಳಿಂದ ಈ ನಾಯಕರು ಉತ್ಪತ್ತಿ ಆಗಬೇಕು ಅನ್ನೋದು ಅವರ ಕಲ್ಪನೆ. 73, 74 ತಲುಪಡಿ. ಇವತ್ತು ನಿಮ್ಗೆಲ್ಲ ಬಿಡಿ ಜತಿ ಹೆಸರು ಕೇಳಿದ್ದೀರಿ. ಅವರು ಈ ರಾಷ್ಟ್ರದ ರಾಷ್ಟ್ರಪತಿಗಳಾಗಿದ್ದರು, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ವಿಲಾಸರಾವ್ ದೇಶಮುಖ್ ಕೇಳಿದಿರಿ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿದ್ದರು. ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು, ಅವರು ಮುಖ್ಯಮಂತ್ರಿ ಆಗಿದ್ದರು. ಬಿಡಿ ಜತ್ತಿಯವರು ಕೂಡ ನಮ್ಮ ರಾಜ್ಯದಲ್ಲಿ ಬಿಜಾಪುರ ಜಿಲ್ಲೆಯ ಒಬ್ಬ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಅಂದರೆ ಇವತ್ತು ಜವಾಹರ್ಲಾಲ್ ನೆಹರೂರವರು ನಮ್ಮ ಪ್ರಧಾನಮಂತ್ರಿಗಳಾಗಿದ್ದರು. ಅವರು ಕೂಡ ಅಲಹಾಬಾದ್ ಮುನ್ಸಿಪಾಲ್ಟಿಯ ಅಧ್ಯಕ್ಷರಾಗಿ ಅವರು ಕೆಲಸವನ್ನು ಮಾಡ್ಕೊಂಡು ಬಂದರು. ಇವತ್ತು ತಾನೇ ನಾವು ಕೆಂಗಲ್ ಹನುಮಂತಯ್ಯನವ್ರಿಗೆ ನಾನು ಮುಖ್ಯಮಂತ್ರಿಗಳು ಹೋಗಿ ಗೌರವನ ಸಲ್ಲಿಸುವಂಥ ಕಾರ್ಯಕ್ರಮ ಮಾಡಿ ಇಲ್ಲಿಗೆ ಬಂದೋ. ಅವರು ಕೂಡ ಬೆಂಗಳೂರು ನಗರದ ಮುನ್ಸಿಪಾಲ್ಟಿ ಅಂದರೆ CMCಗೆ ಅವರು ಕೂಡ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮೆಲ್ಲರಿಗೂ ಕೂಡ ರಾಜೀವ್ ಗಾಂಧಿಯವರ 73ನೇ 74ನೇ ತಿದ್ದುಪಡಿಯ ಕಲ್ಪನೆ ಈ ದೇಶದಲ್ಲಿ ಭವಿಷ್ಯವನ್ನು ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡಿದಂಥವ್ರಿಗೆ, ಸ್ಥಳೀಯ ಸಂಸ್ಥೆಯಲ್ಲಿ ಕೆಲಸ ಮಾಡಿದವ್ರಿಗೆ ನಾಯಕತ್ವವನ್ನು ಕೊಡಬೇಕು ಅನ್ನೋದು ಕಾಂಗ್ರೆಸ್ನ ಮೂಲ ಉದ್ದೇಶ. ಇದನ್ನು ತಾವೆಲ್ಲ ಗಮನದಲ್ಲಿ ಇಟ್ಕೊಂಡಿರಬೇಕು. ಇವತ್ತು ನರೇಗಾ ಯೋಜನೆ ವಿಚಾರ ಇದೆ. ನಾನು ನನ್ನ ತಾಲೂಕಲ್ಲಿ, ನನ್ನ ಕ್ಷೇತ್ರದಲ್ಲಿ ಹೋದ ವರ್ಷ, ನೀವು ನಂಬ್ತಿರೋ ಬಿಡ್ತಿರೋ, 1 ವರ್ಷಕ್ಕೆ 250 ಕೋಟಿ ರೂಪಾಯಿ ಕೆಲಸ ಆಗುವಂಥ ಕೆಲಸವನ್ನು ಮಾಡಿದೆ.